ಮೈಸೂರು ಜಿಲ್ಲೆ ಹುಣಸೂರು ನಗರದ ಸ್ಕೈ ಎಂಬ ಆಭರಣದ ಅಂಗಡಿಯಲ್ಲಿ ಹಗಲು ದರೋಡೆ ಆಗಿದೆ. ಚಿನ್ನದ ಆಭರಣದ ಅಂಗಡಿಗೆ ನುಗ್ಗಿದಂಥ ದರೋಡೆಕೋರರು ಗನ್ ತೋರಿಸಿ ಅಲ್ಲಿದ್ದ ಸಿಬ್ಬಂದಿಯಿಂದ ಕೋಟ್ಯಾಂತರ ಮೌಲ್ಯದ ಚಿನ್ನಾಭರಣವನ್ನು ದರೋಡೆ ಮಾಡಿ ಹೋಗಿದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಮೈಸೂರು ಜಿಲ್ಲಾ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್ ನಮ್ಮ ಜೊತೆಗಿದ್ದಾರೆ. ಸರ್, ಆಡು ಹಗಲೇ ಹುಣಸೂರು ನಗರದಲ್ಲಿ ಆಗಿರುವಂಥ ಘಟನೆ ಏನಿದೆ? ಇವತ್ತು ಮಧ್ಯಾಹ್ನ 2ರಿಂದ 2:15 ಮಧ್ಯದಲ್ಲಿ ಒಂದು 5 ಜನ ವ್ಯಕ್ತಿಗಳು ಸ್ಕೈ ಗೋಲ್ಡ್ ಆ್ಯಂಡ್ ಡೈಮಂಡ್ ಜ್ಯುವೆಲ್ರಿ ಅಂಗಡಿಗೆ ಬರ್ತಾರೆ. ಬಂದು ಗನ್ ತೋರಿಸಿ ಅಲ್ಲಿದ್ದಂಥ ಸಿಬ್ಬಂದಿಗಳನ್ನ ಎಂಪ್ಲಾಯೀಸ್ ಇರೋ ಹೆದರಿಸಿ ಒಳಗೆ ಜ್ಯುವೆಲ್ರಿಗಳನ್ನ ದೋಚ್ಕೊಂಡು ಹೋಗಿದ್ದಾರೆ. ಹೋಗಬೇಕಾದ್ರೆ 2 ಟೂ ವೀಲರ್ನಲ್ಲಿ ಹೋದ್ರು ಅಂತ ಅಲ್ಲಿಂದ ಸ್ಥಳೀಯ ಎಂಪ್ಲಾಯೀಸ್ ತಿಳಿಸ್ತಾರೆ. ಈ ನಿಟ್ಟಿನಲ್ಲಿ ಒಂದು 5 ಟೀಮ್ಗಳನ್ನ ರಚನೆ ಮಾಡಿದ್ದೀರಿ. 5 ಟೀಮ್ಗಳಿಗೂ ಬೇರೆ ಬೇರೆ ಕೆಲಸಗಳನ್ನು ಹೋಯ್ತು. ಆಗಲೇ ಅವರು ಫೀಲ್ಡಲ್ಲಿ ಇದ್ದಾರೆ. ಅಲ್ಲಿ CCTVಗಳನ್ನ ಚೆಕ್ ಮಾಡ್ತಾಯಿದ್ದೀರಿ. ಸ್ಥಳದಲ್ಲಿ ಇವಾಗ FSL ಹಾಗೂ ನಮ್ಮ ಫಿಂಗರ್ ಪ್ರಿಂಟರ್ ಅವರು ಕೆಲಸ ಮಾಡ್ತಾಯಿದ್ದಾರೆ. ಅವ್ರ ಕೆಲಸ ಪೂರ್ಣಗೊಂಡ ನಂತರ ಇವರು ಸ್ಟಾಕ್ನ ಅಸೆಸ್ ಮಾಡಿ ಎಷ್ಟು ಹೋಗಿದೆ ಅನ್ನೋ ಬಗ್ಗೆ ನಿಖರ ಮಾಹಿತಿ ಕೊಡ್ತಾರೆ ನಮಗೆ. ಎಷ್ಟು ಜನ ದರೋಡೆಕೋರರು ಈ ಒಂದು ದರೋಡೆಯಲ್ಲಿ ಭಾಗಿಯಾಗಿದ್ರು ಅನ್ನೋ ಮಾಹಿತಿ ಲಭ್ಯವಾಗಿದೆ ಸರ್? 5 ಜನ ನೋಡಿದ್ರಂತ ಎಂಪ್ಲಾಯೀಸ್ ಹೇಳ್ತಾರೆ. 5 ಜನ ಬಂದಿದ್ರು ಸರ್ ಒಳಗಡೆ ಅಂತ ತಿಳಿಸ್ತಾರೆ. ಸೊ ಆಧಾರದ ಮೇಲೆ ನಾವು ಎಲ್ಲ ಆಯಾಮಗಳೆಲ್ಲ ಚೆಕ್ ಮಾಡ್ತಾಯಿರಿ. ಒನ್ಸ್ ನಮ್ಮ ಡಾಗ್ ಸ್ಕ್ವಾಡ್ ಫಿಂಗರ್ ಪ್ರಿಂಟ್ ಅವ್ರ ಕೆಲಸ ಮುಗಿದ ನಂತರ ಅಲ್ಲಿದ್ದ ಮ್ಯಾನೇಜರ್ ಚೆಕ್ ಮಾಡಿ ಸ್ಟಾಕ್ ಚೆಕ್ ಮಾಡಿ ಎಷ್ಟು ಹೋಗಿರೋದ್ರ ಬಗ್ಗೆ ನಿಮ್ಗೆ ಅಸೆಸ್ ಮಾಡಿ ಕೊಡ್ತಾರೆ. ಈಗ CC ಕ್ಯಾಮ್ರಾದಲ್ಲಿ ದಾಖಲಾದ ದೃಶ್ಯಗಳನ್ನು ನೋಡಿ ಹೇಳೋದಾದರೆ ಅವರ ಆ್ಯಕ್ಟಿವಿಟಿ ಹೇಗಿತ್ತು ಸರ್? ಏನೆಲ್ಲ ಯಾವ ರೀತಿಯಾಗಿ ಅವರು ದರೋಡೆಯನ್ನು ಮಾಡಿದ್ದಾರೆ ಅಂತ ದರೋಡೆಕೋರು? CCTVಗಳು ಚೆಕ್ ಮಾಡ್ತಾಯಿದ್ದೀರಿ. ಚೆಕ್ ಮಾಡಿ ಅದು ತನಿಖೆ ನಡೀತಾ ಇರೋ ಆಸ್ ಆಫ್ ನಾವು. ಸೊ ಪ್ರಾರಂಭ ತನಿಖೆ ನಡೀತಾ ಇರೋದ್ರಿಂದ ಹೆಚ್ಚಿನ ಮಾಹಿತಿ ಈ ಟೈಮಲ್ಲಿ ಕೊಡೋಕ್ಕೆ ಬರೋದಿಲ್ಲ. ಮುಂದಿನ ದಿನಗಳಲ್ಲಿ ನಿಮ್ಗೆ ತಿಳಿಸ್ತೀನಿ. ಯಾವ ರೀತಿ ಅವರು ದರೋಡೆ ಮಾಡಿದ್ದಾರೆ ಅಂತೇಳಿ, ಅಂದರೆ ಗನ್ ತೋರಿಸಿದಾರಾ, ಎದುರಿಸಿದಾರಾ, ಅಥವಾ ಹೇಗೆ ತೊಗೊಂಡೋದು ಅಂತ? ಅದೇ ಹೇಳಿದ ಎಂಪ್ಲಾಯೀಸು ಅವ್ರಿಗೆ ಗನ್ ತೋರಿಸಿದ್ರು ಅಂತ ಹೇಳ್ತಾರೆ. ದ ವಿಟ್ನೆಸ್ಸಸ್ಸು ಅವ್ರಿಗೆ ಗನ್ ತೋರಿಸಿ ನಂತರ ಹೆದರಿಸಿ ಅವರಿಗೆ ಜ್ಯುವೆಲ್ರಿನ ತೊಗೊಂಡೋಗಿದ್ದಾರೆ. ಈ ಆಭರಣದ ಅಂಗಡಿ ಏಪ್ರಿಲ್ನಲ್ಲೇ ಯಾರಿಗೂ ಸಹ ಅಸಾಲ್ಟ್ ಆಗಿಲ್ಲ, ಯಾರಿಗೂ ಸಹ ಏನು ಇಂಜುರೀಸ್ ಏನೂ ಆಗಿಲ್ಲ. ಇಲ್ಲ ಸರ್, ಈ ಆಭರಣದ ಅಂಗಡಿಯನ್ನು ಏಪ್ರಿಲ್ 2025 ಉದ್ಘಾಟನೆ ಮಾಡಿದರು ಅಂತ ಮಾಹಿತಿ ಇದೆ. ಇದರ ಹಿನ್ನೆಲೆ ಏನಿದೆ ಸರ್? ಆಭರಣದ ಅಂಗಡಿಯ ಹಿನ್ನೆಲೆ ಅಂದರೆ ಯಾರು ಮಾಲೀಕರು, ಯಾರು, ಎಲ್ಲಿಯವರು, ಹೇಗೆ, ಪಾರ್ಟ್ನರ್ಸ್ ಹೇಗೆ ಅಂತ ಅದೇನಾದ್ರು ಮಾಹಿತಿ ಲಭ್ಯವಾಗಿದೆ? ಇಲ್ಲ, ಮ್ಯಾನೇಜರ್ಗೆ ಮಾತಾಡಿದ್ದೀರಿ. ಅವ್ರು ಓನರ್ಗೆ ಕಾಲ್ ಮಾಡಿದ್ದಾರೆ. ಈಸ್ ಆನ್ ಈಸ್ ವೇ. ಅವರ ಪಾರ್ಟ್ನರ್ಶಿಪ್ಪಲ್ಲಿ ನಡೆಸ್ತಾ ಇರೋ ಅಂತ ಹೇಳಿದ್ರೆ 7 ತಿಂಗಳ ಹಿಂದೆ ಅವ್ರಿಗೆ ಹೊಸದಾಗಿ ಪ್ರಾರಂಭ ಆಗಿತ್ತು. ನಾವು ಈ ಹಿಂದೆ ಕೂಡ ಕೆಲವು ತಿಂಗಳ ಹಿಂದೆ ಎಲ್ಲ ಜ್ಯುವೆಲ್ರಿ ಅಂಗಡಿಗೂ ಕರೆದು ನಾವು ಡೂಸ್ ಆ್ಯಂಡ್ ಡೋಂಟ್ಸ್ ಬಗ್ಗೆ ನಾವು ತಿಳಿಸಿದ್ವಿ. ಜೊತೆಗೆ ಸೆಕ್ಯೂರಿಟಿ ಗಾರ್ಡ್ ಕೂಡ ಇಟ್ಕೊಬೇಕಂತ ನಾವು ಮಾಹಿತಿನ ಅವ್ರು ಕೊಟ್ಟಿದ್ದೀರಿ. ನಾವು ಚೆಕ್ ಮಾಡ್ತೀರಿ, ಪತ್ತೆ ಮಾಡ್ತೀರಿ. ಇಲ್ಲಿ ಸಾರ್ವಜನಿಕರು ಹೇಳಿದಂತಹ ಪ್ರಕಾರ ಭದ್ರತಾ ಸಿಬ್ಬಂದಿ ಇರಲಿಲ್ಲ, ರಾತ್ರಿ ಪಾಳಿಗೆ ಮಾತ್ರ ಅವರು ಬರ್ತಾಯಿದ್ರು. ಸೊ ಭದ್ರತಾ ಸಿಬ್ಬಂದಿನೇ ಅಲ್ಲಿರಲಿಲ್ಲ ಅಂತೇಳಿ ನಾವು ತಿಳಿಸಿದ್ರಿ. ಅವರು ಸೆಕ್ಯೂರಿಟಿ ನೇಮ್ಸ್ ಮಾಡೋದು ಅವ್ರದ್ದು ಜವಾಬ್ದಾರಿ ಆಗಿತ್ತು. ಬಟ್ ಅವರು ಹಾಕ್ಕೊಂಡು ಇರಲಿಲ್ಲ. ನಮ್ಮ ಕಡೆಯಿಂದ ಅವ್ರಿಗೆ ಎಲ್ಲರಿಗೂ ತಿಳುವಳಿಕೆ ನೀಡಿದ್ವಿ. ನಾಟ್ ಓನ್ಲಿ ಈ ಜ್ಯುವೆಲ್ರಿ, ಎಲ್ಲ ಜ್ಯುವೆಲ್ರಿ ಅಂಗಡಿಗಳು ನಾವು ತಿಳಿಸಿದ್ದು. ದೊಡ್ಡ ಜಿಲ್ಲೆ ರಾತ್ರಿ ಪಾಳಿಯಲ್ಲಿ ಮಾತ್ರ ಇದ್ದು ಅಂತ ತಿಳಿಸ್ತಾರೆ. ಬಟ್ ಬೇರೆ ಬೇರೆ ಎವಿಡೆನ್ಸ್, ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಏನಿದೆ ಅದು ಆಧಾರದ ಮೇಲೆ ಪತ್ತೆ ಮಾಡ್ತೀವಿ ನಾವು. ಸರ್, ಈಗ ಪ್ರಾಥಮಿಕ ಮಾಹಿತಿಯನ್ನು ಆಧರಿಸಿ ಹೇಳೋದಾದರೆ ಎಷ್ಟು ಚಿನ್ನಾಭರಣಗಳ ಅಂದಾಜು ಹೋಗಿದೆ ಅಂತ ಹೇಳ್ತಾರೆ? ಮತ್ತು ಅವರು ಹಿಂದಿ ಭಾಷೆ, ಬೇರೆ ಬೇರೆ ಏನು ಭಾಷೆ ಮಾತಾಡ್ತಾರೆ ಅಂತ ಹೇಗೆ ಏನಾದ್ರು ಒಂದು ಕ್ಲೂ ಸಿಗುತ್ತಾ ಅಂತ? ಇವ್ರ ಮ್ಯಾನೇಜರ್ಗೆ ಗೊತ್ತಿಲ್ಲ. ಅವರು ಸ್ಟಾಕ್ ಚೆಕ್ ಮಾಡಿನೇ ಕೊಡಬೇಕಂತ ಹೇಳ್ತಾರೆ. ಸೊ ನಮ್ಮದು ಫಿಂಗರ್ ಪ್ರಿಂಟ್ ಎಲ್ಲ ಕೆಲಸ ಮುಗಿದ ನಂತರ ಅವ್ರು ಅಸೆಸ್ ಮಾಡಿ. ಹಿಂದಿ ಭಾಷೆಯಲ್ಲಿ ಮಾತಾಡ್ತಾ ಇದ್ರು. ಎಲ್ಲರೂ 5 ಜನ ಒಬ್ಬರು ಮಾತ್ರ ಮಾತಾಡಿದ್ದು ಕೇಳಿಸ್ಕೊಂಡಿದ್ರೆ, ಉಳಿದವ್ರದ್ದು ಏನಿಲ್ಲ. ಜಸ್ಟ್ ಸಿಂಬಾಲಿಕ್ ಜೆಸ್ಚರ್ಸ್ ಇತ್ತು ಅವ್ರದ್ದು. ಮುಖಚರ್ಯವನ್ನು ಮುಚ್ಕೊಂಡು ಮಾಸ್ಕ್ ಅಥವಾ ಹೆಲ್ಮೆಟ್ ಈ ಥರ ಏನಾದ್ರು ಬಂದಿದ್ರೆ ಅಥವಾ ಮುಖ ಕಾಣಿಸ್ತಾ ಇತ್ತಂತಾಗೆ? ಮುಖ ಕಾಣಿಸ್ತಾ ಇತ್ತು. CCTVಯಲ್ಲಿ ಇದ್ದಂಥ ಮುಖ ಕಾಣಿಸ್ತಾ ಇತ್ತಂತ ಅವ್ರಿಗೆ. ಸೊ ಚೆಕ್ ಮಾಡ್ತಾಯಿರಿ, ಯಾವುದೋ ಕ್ಲೂ ಸಿಗುತ್ತೆ ನಮಗೆ. ಸರಿ, 5 ತಂಡಗಳಿಗೆ ಏನೆಲ್ಲ ಜವಾಬ್ದಾರಿಗಳನ್ನ ಕೊಡಲಾಗಿದೆ ಸರ್? ಮತ್ತು ಯಾರ್ಯಾರ ನೇತೃತ್ವದಲ್ಲಿ ಮಾಡಲಾಗಿದೆ ಅಂತ? ಇಲ್ಲ, 5 ಇನ್ಸ್ಪೆಕ್ಟ್ರು ನೇತೃತ್ವದಲ್ಲಿ 5 ತಂಡಗಳನ್ನ ಮಾಡಿದ್ದೀರಿ. ಅದು ತನಿಖೆ ನಡೀತಾ ಇರೋದ್ರಿಂದ ನಮ್ಮ ಮಾಹಿತಿ ಕೊಡೋಕ್ಕೆ ಬರೋಲ್ಲ. ಬೇರೆ ಬೇರೆ ಫೀಲ್ಡ್ ಲೆವೆಲಲ್ಲಿ ಅವ್ರು ಆಗಲೇ ಇಳಿದಿದ್ದಾರೆ. ಇಳಿದ್ಬಿಟ್ಟು ನಂತರ ಬರ್ತಾರೆ. ಮತ್ತೊಮ್ಮೆ ನಾವು ಒಂದು ಮೀಟಿಂಗ್ ಮಾಡ್ತೀರಿ, ಮಾಹಿತಿ ಸಿಗುತ್ತೆ. ಸರಿಗೆ ಚೆಕ್ ಪೋಸ್ಟ್ಗಳಲ್ಲೂ ಸಹ ಈಗ ನಾಕಾಬಂದಿಯನ್ನು ಮಾಡಲಾಗಿದೆಯಾ ಅಥವಾ ಹೇಗೆ ಅಂತ? ಇಲ್ಲ, ಪ್ರತಿದಿನ ನಮ್ಮದು ಚೆಕ್ ಪೋಸ್ಟ್ಗಳಿರ್ತದೆ. ಪರ್ಟಿಕ್ಯುಲರ್ ಇದಕ್ಕೆ ಗಾಡಿಗಳು, ಪಲ್ಸರ್ ವೆಹಿಕಲ್ ಅಂತ ಹೇಳ್ತಾರೆ. ಇಲ್ಲ, ನಮ್ಮ ಜಿಲ್ಲೆಯಲ್ಲಿ ಪ್ರತಿ ದಿವಸ 14 ಚೆಕ್ ಪೋಸ್ಟ್ಗಳು ಬೇರೆ ಬೇರೆ ಕಡೆ ಇರ್ತವೆ. ಸೊ ಒಂದು ದಿವಸ ಇದ್ದಂಥ ಚೆಕ್ ಪೋಸ್ಟ್ ಇನ್ನೊಂದು ದಿವಸ ಇರೋದಿಲ್ಲ. ಇವತ್ತು 14 ಕಡೆ ಇತ್ತು. ಅದನ್ನೆಲ್ಲ ಚೆಕ್ ಮಾಡಿಸಿ, ಅದನ್ನು ಚೆಕ್ ಮಾಡ್ತೀವಿ. ಸಿಬ್ಬಂದಿಗಳಿಗೆ ಚೆಕ್ ಮಾಡ್ತೀರಿ. ಈಗ ದರೋಡೆಕೋರನ್ನು ಮಾಡಲಿಕ್ಕೆ ಯಾವ ಯಾವ ಆಯಾಮಗಳಲ್ಲಿ ಆಗ್ತಾಯಿದೆ? ಯಾಕಂದರೆ ಅಲ್ಲಿ ಯಾರು ಪರಿಚಯಸ್ಥರು ಏನಾದ್ರು ಇನ್ವಾಲ್ವ್ ಆಗಿದ್ರ, ಈ ರೀತಿ ಯಾವ ಆಯಾಮಗಳಲ್ಲಿ ಆಗುತ್ತೆ ಅಂತ? ಇವಾಗ ನಾನು ಮಾಧ್ಯಮದ ಮುಖಾಂತರ ಹೇಳ್ಬಿಟ್ರೆ ಯಾವ ಆಯಾಮ ಅಂತ ಅವರು ಹುಷಾರಾಗ್ಬಿಡ್ತಾರೆ. ಸೊ ಆ ಕಾರಣಕ್ಕೋಸ್ಕರ ನಾನು ಹೇಳೋಕ್ಕೆ ಹೋಗೋದಿಲ್ಲ. ತನಿಖೆ ಪ್ರಾರಂಭ ಆಗಿದೆ. ಬೇರೆ ಬೇರೆ ಫೀಲ್ಡ್ ಲೆವೆಲಲ್ಲಿದ್ದರೆ ನಾನು ಅಪತ್ತೆ ವಿಶ್ವಾಸ ಇದೆ, ಖಂಡಿತ ಇದೆ. ಥ್ಯಾಂಕ್ ಯು. ಇದು SP ವಿಷ್ಣುವರ್ಧನ್ ಅವರ ಮಾತು. ಸಾಕಷ್ಟು ಆಯಾಮಗಳಲ್ಲಿ ವಿವಿಧ ತಂಡಗಳನ್ನು ಮಾಡಿ ತನಿಖೆಯನ್ನು ಮಾಡ್ತಾ ಇದ್ದೇವೆ. ಖಂಡಿತವಾಗಿಯೂ ದರೋಡೆಕೋರರನ್ನು ಹಿಡಿಯುವಂಥ ಕೆಲಸವನ್ನು ಮಾಡ್ತೇವೆ ಅನ್ನೋ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.